ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಅಂತಿಮ ಘರ್ಜನೆ ದ ಅನ್ಟೋಲ್ಡ್ ಸ್ಟೋರಿ. ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಸ್ನೇಹಿತರೆ, ಮಾರ್ಚ್ 30, 2022 ಲಂಡನ್ನ ಪ್ರತಿಷ್ಠಿತ ಸೋಥೆಬಿಸ್ ಹರಾಜಿನಲ್ಲಿ 19ನೇ ಶತಮಾನದ ಒಂದು ಬೃಹತ್ ಪೇಂಟಿಂಗ್ ಬರೋಬ್ಬರಿ 6.30 ಲಕ್ಷ ಪೌಂಡ್, ಅಂದರೆ ನಮ್ಮ ರೂಪಾಯಿ ಲೆಕ್ಕದಲ್ಲಿ ಸುಮಾರು 6,24,00,000 ಕೋಟಿ ರೂಪಾಯಿಗೆ ಹರಾಜಾಗತ್ತೆ. 10 ದೊಡ್ಡ ಕಾಗದಗಳ ಹಾಳೆಗಳ ಮೇಲೆ ಬಿಡಿಸಲಾದ 32 ಅಡಿ ಉದ್ದದ ಈ ಪೇಂಟಿಂಗ್ ಯಾಕಿಷ್ಟು ಸ್ಪೆಷಲ್ ಗೊತ್ತಾ? ಇತಿಹಾಸಕಾರ ವಿಲಿಯಂ ಡಾಲ್ರಿಂಪಲ್ ಹೇಳುವಂತೆ ವಸಾಹತುಶಾಹಿಯನ್ನು, ಅಂದರೆ ಕೊಲೋನಿಯಲಿಸಮ್, ಮಣ್ಣು ಮುಕ್ಕಿಸಿದ ಇತಿಹಾಸದ ಅತ್ಯಂತ ಶ್ರೇಷ್ಠ ಹಾಗೂ ಪ್ರಭಾವಶಾಲಿ ಕಲಾಕೃತಿ ಇದಾಗಿದೆ. ಇದು ಕೇವಲ ಚಿತ್ರವಲ್ಲ ಸ್ನೇಹಿತರೆ, ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಅಹಂಕಾರವನ್ನು ಅಕ್ಷರಶಃ ಪುಡಿಗಟ್ಟಿದ ಪೊಲ್ಲಿಲೂರು ಕದನದ ಜೀವಂತ ಸಾಕ್ಷಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ಕೇವಲ ಯುದ್ಧಗಳ ಬಗ್ಗೆ ಮಾತ್ರವಲ್ಲ, ಟಿಪ್ಪು ಸುಲ್ತಾನರ ಬಾಲ್ಯ, ಅವರ ಅಸಾಧಾರಣ ಟೆಕ್ನಾಲಜಿ ಮತ್ತು 1799ರಲ್ಲಿ ನಡೆದ ಆ ಘೋರ ನಂಬಿಕೆ ದ್ರೋಹದ ಕರಾಳ ಇತಿಹಾಸವನ್ನು ಎಳೆ ಎಳೆಯಾಗಿ ಬಿಡಿಸಿಡೋಣ. ಬಾಲಕ ಟಿಪ್ಪು ಸುಲ್ತಾನ್ ಮತ್ತು ಯುದ್ಧ ಭೂಮಿಯ ಪಾಠಗಳು. ಟಿಪ್ಪು ಸುಲ್ತಾನರ ಕತೆ ಶುರುವಾಗುವುದು ಕೇವಲ ರಾಜಮಹಲಿನ ಸುಪ್ಪತ್ತಿಗೆಯಿಂದಲ್ಲ. ಡಿಸೆಂಬರ್ 1, 1751ರಂದು ದೇವನಹಳ್ಳಿಯಲ್ಲಿ ಜನಿಸಿದ ಫತೇಹ್ ಅಲಿಗೆ ಆತನ ತಂದೆ ಹೈದರ್ ಅಲಿ ನೀಡಿದ್ದು ಕಠಿಣವಾದ ಮಿಲಿಟರಿ ತರಬೇತಿ. ಫ್ರೆಂಚ್ ಅಧಿಕಾರಿಗಳಿಂದ ಆಧುನಿಕ ಯುದ್ಧ ತಂತ್ರಗಳನ್ನು ಕಲಿತ ಟಿಪ್ಪು ಸುಲ್ತಾನರಿಗೆ ಉರ್ದು, ಪರ್ಷಿಯನ್, ಅರೇಬಿಕ್, ಕನ್ನಡ ಭಾಷೆಗಳ ಜೊತೆಗೆ ಕುರಾನ್ ಮತ್ತು ವಿಜ್ಞಾನದ ಆಳವಾದ ಜ್ಞಾನವೂ ಇತ್ತು. ಯುವಜನರು ಗಮನಿಸಬೇಕಾದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನೆಂದರೆ, ಟಿಪ್ಪು ಸುಲ್ತಾನರಿಗೆ ಕೇವಲ 10 ವರ್ಷ ವಯಸ್ಸಾಯಿದ್ದಾಗ ಹೈದರ್ ಅಲಿಯ ಆಪ್ತ ಮಂತ್ರಿ ಖಂಡೇರಾವ್ ಮಾಡಿದ ದ್ರೋಹದಿಂದಾಗಿ ಬಾಲಕ ಟಿಪ್ಪು ಸುಲ್ತಾನ್ ಕೋಟೆಯಲ್ಲಿ ಬಂಧಿಯಾಗಬೇಕಾಯಿತು. ಎಳೆಯ ವಯಸ್ಸಿನಲ್ಲೇ ಇಂತಹ ಕಠಿಣ ಅನುಭವಗಳು ಟಿಪ್ಪು ಸುಲ್ತಾನರನ್ನು ಮಾನಸಿಕವಾಗಿ ಗಟ್ಟಿಗೊಳಿಸಿದವು. ಕೇವಲ 15ನೇ ವಯಸ್ಸಿನಲ್ಲಿ ಟಿಪ್ಪು ಸುಲ್ತಾನ್ ತನ್ನ ತಂದೆಯೊಂದಿಗೆ ಸೇರಿ ಬ್ರಿಟಿಷರ ವಿರುದ್ಧದ ಮೊದಲ ಮೈಸೂರು ಯುದ್ಧದಲ್ಲಿ ಭಾಗವಹಿಸಿದರು. ಕೇವಲ 15ನೇ ವಯಸ್ಸಿಗೆ 2,000ರಿಂದ 3,000 ಸೈನಿಕರ ಪಡೆಯನ್ನು ಮುನ್ನಡೆಸಿ ಮಲಬಾರ್ ಅರಸನನ್ನು ಶರಣಾಗುವಂತೆ ಮಾಡಿದ ಅಸಾಧಾರಣ ಯುವಕ ಟಿಪ್ಪು ಸುಲ್ತಾನ್. 16ನೇ ವಯಸ್ಸಿಗೆ ಕಾರ್ನಾಟಿಕ್ ಆಕ್ರಮಣದಲ್ಲಿ ಅಶ್ವದಳದ ಕಮಾಂಡರ್ ಆದ ಟಿಪ್ಪು ಸುಲ್ತಾನ್ 17ನೇ ವಯಸ್ಸಿಗೆ ಸ್ವತಂತ್ರ ಮಿಲಿಟರಿ ಕಮಾಂಡರ್ ಆಗಿ ಬೆಳೆದು ನಿಂತಿದ್ದರು. ಪೊಲ್ಲಿಲೂರು ಕದನ 1780 ಬ್ರಿಟಿಷರ ದುಸ್ವಪ್ನ. ದಿನಾಂಕ ಸೆಪ್ಟೆಂಬರ್ 10, 1780. ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಅತ್ಯಂತ ನಿರ್ಣಾಯಕ ಘಟ್ಟ. ಕರ್ನಲ್ ವಿಲಿಯಂ ಬೈಲಿ 4,000 ಸಿಪಾಯಿಗಳು ಮತ್ತು ಸ್ಕಾಟಿಷ್ ಸೈನಿಕರ ಪಡೆಯನ್ನು ಮುನ್ನಡೆಸುತ್ತಾ ಮದ್ರಾಸ್ನ ದಕ್ಷಿಣಕ್ಕೆ ಸಾಗ್ತಿದ್ದ. ಬೈಲಿಯ ರೂಟ್ ಮ್ಯಾಪನ್ನು ಮೊದಲೇ ಅರಿತಿದ್ದ ಟಿಪ್ಪು ಸುಲ್ತಾನ್ ಕಾಂಚೀಪುರದ ಬಳಿಯ ಪೊಲ್ಲಿಲೂರು ಎಂಬ ಹಳ್ಳಿಯಲ್ಲಿ ಹೊಂಚು ಹಾಕಿ ಕುಳಿತಿದ್ದರು. ಮುಂದೆ ಹೋಗಲು ಆಗದೆ, ಹಿಂದೆ ಸರಿಯಲು ಆಗದೆ ಬೈಲಿ ತನ್ನ ಸೈನಿಕರಿಗೆ ಹಾಲೋ ಸ್ಕ್ವೇರ್, ಅಂದರೆ ಟೊಳ್ಳು ಚೌಕ ಮಾದರಿಯಲ್ಲಿ ನಿಲ್ಲಲಿಕ್ಕೆ ಆದೇಶಿಸಿದ. ಬೆಳಿಗ್ಗೆ 8 ಗಂಟೆ ಸುಮಾರಿಗೆ ಶುರುವಾಯಿತು ನೋಡಿ ಮೈಸೂರು ಪಡೆಯ ಅಸಲಿ ಆಟ. ಟಿಪ್ಪು ಸುಲ್ತಾನ್ ಕಬ್ಬಿಣದ ಕವಚದ ರಾಕೆಟ್ಗಳನ್ನು, ಐರನ್ ಕೇಸ್ ರಾಕೆಟ್ಸ್, ಬ್ರಿಟಿಷರ ಮೇಲೆ ಪ್ರಯೋಗಿಸಿದರು. ಸುಮಾರು 2 ಕಿಲೋಮೀಟರ್ ವೇಗವಾಗಿ ನುಗ್ಗಿ ಬರ್ತಿದ್ದ ಆ ರಾಕೆಟ್ಗಳು ಬ್ರಿಟಿಷ್ ಸೈನಿಕರ ಕಾಲುಗಳನ್ನು ಅಕ್ಷರಶಃ ಸೀಳುತ್ತಿದ್ದವು. ಹೈಲೈಟ್ ದೃಶ್ಯ ಅಂದರೆ ಸ್ನೇಹಿತರೆ, ಮೈಸೂರು ಪಡೆಯ ರಾಕೆಟ್ ಒಂದು ಬ್ರಿಟಿಷರ ಮದ್ದು ಗುಂಡುಗಳ ಗಾಡಿಗೆ, ಆಮ್ಯುನಿಷನ್ ಟಂಬ್ರಿಲ್ಸ್ಗೆ ಬಡಿದು ಭಾರೀ ಸ್ಫೋಟ ಸಂಭವಿಸಿತು. ಬ್ರಿಟಿಷರ ಸ್ಕ್ವೇರ್ ಒಡೆಯಿತು. ಆಗ ಟಿಪ್ಪು ಸುಲ್ತಾನರ ಕುದುರೆ ಸವಾರರು ಕೋಪಗೊಂಡ ಸಮುದ್ರದ ಅಲೆಗಳಂತೆ ನುಗ್ಗಿ ಬ್ರಿಟಿಷ್ ಪಡೆಗಳನ್ನು ಸರ್ವನಾಶ ಮಾಡಿದರು. 4,000 ಸೈನಿಕರ ಪೈಕಿ ಕೇವಲ 50 ಯುರೋಪಿಯನ್ ಅಧಿಕಾರಿಗಳು ಮತ್ತು 150 ಸೈನಿಕರು ಮಾತ್ರ ಬದುಕುಳಿದರು. ಉಳಿದವರು ಸೆರೆಯಾಳಾದರು. ಸ್ನೇಹಿತರೆ, ಆರಂಭದಲ್ಲಿ ನಾವು ಹೇಳಿದ 6,24,00,000 ಬೆಲೆ ಬಾಳುವ ವರ್ಣಚಿತ್ರ ಇದೇ ಯುದ್ಧದ ದೃಶ್ಯವಾಗಿದೆ. ಈ ಪೇಂಟಿಂಗ್ನಲ್ಲಿ ಟಿಪ್ಪು ಸುಲ್ತಾನ್ ಎಷ್ಟು ಕೂಲಾಗಿ ಕುಳಿತಿದ್ದಾರೆ ಅಂದರೆ, ಶತ್ರುಗಳ ರುಂಡಗಳು ಹಾರ್ತಿದ್ರು,
ಟಿಪ್ಪು ಸುಲ್ತಾನರು ಆನೆಯ ಮೇಲಿಂದ ಎಲ್ಲಿಲ್ಲದ ಪ್ರಶಾಂತತೆಯಿಂದ ಕೆಂಪು ಗುಲಾಬಿಯೊಂದರ ಸುವಾಸನೆಯನ್ನು ಆಘ್ರಾಣಿಸುತ್ತಿದ್ದರು. ಇದು ಬ್ರಿಟಿಷ್ ಸಾಮ್ರಾಜ್ಯದ ಮುಖಕ್ಕೆ ಹೊಡೆದ ಅತಿ ದೊಡ್ಡ ಪೆಟ್ಟಾಗಿತ್ತು. ಸ್ನೇಹಿತರೆ, ಇವತ್ತಿನ ಯುವಜನರು ಟಿಪ್ಪು ಸುಲ್ತಾನರಿಂದ ಕಲಿಯಬೇಕಾದ ಅತಿ ದೊಡ್ಡ ಪಾಠ ಟಿಪ್ಪು ಸುಲ್ತಾನರ ಟೆಕ್ನಾಲಜಿ ಮತ್ತು ಬಿಸ್ನೆಸ್ ಮೈಂಡ್. ಟಿಪ್ಪು ಸುಲ್ತಾನ್ ಕೇವಲ ಕತ್ತಿ ಹಿಡಿದು ಹೋರಾಡಿದ ರಾಜ ಅಲ್ಲ, ಅವರೊಬ್ಬ ಆಧುನಿಕ ಟೆಕ್ನೋಕ್ರಾಟ್. ರಾಕೆಟ್ ತಂತ್ರಜ್ಞಾನ. ಟಿಪ್ಪು ಸುಲ್ತಾನ್ ಮತ್ತು ಹೈದರ್ ಅಲಿ ಬಿದಿರಿನ ಬದಲು ಕಬ್ಬಿಣದ ಕೊಳವೆಗಳನ್ನು ಬಳಸಿ ರಾಕೆಟ್ಗಳನ್ನು ತಯಾರಿಸಿದರು. ಫತೇಹುಲ್ ಮುಜಾಹಿದೀನ್ ಅನ್ನೋ ಮಿಲಿಟರಿ ಕೈಪಿಡಿಯನ್ನು ರಚಿಸಿ ಪ್ರತಿ ಬ್ರಿಗೇಡ್ಗೆ 200 ರಾಕೆಟ್ ತಂತ್ರಜ್ಞರನ್ನು ನೇಮಿಸಿದರು. ಈ ರಾಕೆಟ್ಗಳೇ ಮುಂದೆ ಬ್ರಿಟಿಷರ ಕಾಂಗ್ರೀವ್ ರಾಕೆಟ್ಗಳಿಗೆ ಸ್ಫೂರ್ತಿಯಾದವು. ನೌಕಾಪಡೆ, ನೇವಿ. ಸಮುದ್ರದ ಪ್ರಾಬಲ್ಯದ ಅರಿವಿದ್ದ ಟಿಪ್ಪು ಸುಲ್ತಾನ್ 1796ರಲ್ಲಿ ಬೋರ್ಡ್ ಆಫ್ ಅಡ್ಮಿರಾಲ್ಟಿ ಸ್ಥಾಪಿಸಿದರು. 72 ಫಿರಂಗಿಗಳ 20 ಬೃಹತ್ ಯುದ್ಧ ನೌಕೆಗಳು ಮತ್ತು 20 ಫ್ರೀ ಗೇಟ್ಗಳನ್ನು ನಿರ್ಮಿಸಿದರು. ಹಡಗುಗಳು ತುಕ್ಕು ಹಿಡಿಯದಿರಲು ಅವುಗಳ ತಳಕ್ಕೆ ತಾಮ್ರದ ಲೇಪನ ಮಾಡಿಸಿದರು. ಗ್ಲೋಬಲ್ ಬಿಸ್ನೆಸ್ ಮತ್ತು ರೇಷ್ಮೆ ಕೃಷಿ. ಬ್ರಿಟಿಷರ ಆರ್ಥಿಕತೆಯನ್ನು ಮುರಿಯಲು ಟಿಪ್ಪು ಸುಲ್ತಾನ್ ಸ್ಟೇಟ್ ಟ್ರೇಡಿಂಗ್ ಕಂಪನಿ ಹುಟ್ಟುಹಾಕಿದರು. ಮಸ್ಕಟ್, ಬಸ್ರಾ, ಜಿದ್ದಾ ಮತ್ತು ಒಮಾನ್ನಲ್ಲಿ ಮೈಸೂರಿನ ವಾಣಿಜ್ಯ ಫ್ಯಾಕ್ಟರಿಗಳನ್ನು ತೆರೆದರು. ಬಂಗಾಳದಿಂದ ತಜ್ಞರನ್ನು ಕರೆಸಿ ರೇಷ್ಮೆ ಕೃಷಿಯನ್ನು ಅಂದರೆ ಸಿಲ್ಕ್ ಇಂಡಸ್ಟ್ರಿಗಳನ್ನು ಪರಿಚಯಿಸಿದರು. ಅದೇ ರೇಷ್ಮೆ ಇವತ್ತಿಗೂ ಕರ್ನಾಟಕದ ಆರ್ಥಿಕತೆಯ ಬೆನ್ನೆಲುಬಾಗಿದೆ. ವೈಜ್ಞಾನಿಕ ಆಸಕ್ತಿ. ಸ್ನೇಹಿತರೆ, ಟಿಪ್ಪು ಸುಲ್ತಾನರ ಲೈಬ್ರರಿಯಲ್ಲಿ 2000ಕ್ಕೂ ಹೆಚ್ಚು ಪುಸ್ತಕಗಳಿದ್ವು. ಜೊತೆಗೆ ಆ ಕಾಲದಲ್ಲಿ ಥರ್ಮಾಮೀಟರ್ ಮತ್ತು ಬ್ಯಾರೋಮೀಟರ್ಗಳಂತಹ ಉಪಕರಣಗಳನ್ನು ಟಿಪ್ಪು ಸುಲ್ತಾನ್ ಬಳಸುತ್ತಿದ್ದರು. 1799ರ ಕುತಂತ್ರ ಮತ್ತು ಮೀರ್ ಸಾದಿಕ್ನ ದ್ರೋಹ. 1799 4ನೇ ಆಂಗ್ಲೋ ಮೈಸೂರು ಯುದ್ಧ. ಲಾರ್ಡ್ ವೆಲ್ಲೆಸ್ಲಿಯು ಸುಮಾರು 50,000 ಸೈನಿಕರ ಬೃಹತ್ ಪಡೆಯೊಂದಿಗೆ ಶ್ರೀರಂಗಪಟ್ಟಣದ ಕೋಟೆಗೆ ಮುತ್ತಿಗೆ ಹಾಕಿದ. 1 ತಿಂಗಳ ಕಾಲ ಮುತ್ತಿಗೆ ಮುಂದುವರಿಯಿತು. ಬ್ರಿಟಿಷ್ ಸೈನ್ಯದಲ್ಲಿ ಆಹಾರವಿಲ್ಲದೆ ಸೈನಿಕರು ಹಸಿವಿನಿಂದ ಸಾಯ್ತಿದ್ರು. ನೇರ ಯುದ್ಧದಲ್ಲಿ ಟಿಪ್ಪು ಸುಲ್ತಾನರನ್ನು ಸೋಲಿಸೋದು ಅಸಾಧ್ಯ ಅಂತ ತಿಳಿದ ಬ್ರಿಟಿಷರು ಕುತಂತ್ರದ ಮೊರೆ ಹೋದರು. ಸ್ನೇಹಿತರೆ, ಇಲ್ಲಿ ಎಂಟ್ರಿ ಕೊಡ್ತಾನೆ ಇತಿಹಾಸದ ಅತಿ ದೊಡ್ಡ ದ್ರೋಹಿ ಮೀರ್ ಸಾದಿಕ್. ಮೈಸೂರಿನ ಪ್ರಧಾನಮಂತ್ರಿಯಾಗಿದ್ದ ಇವನು ಬ್ರಿಟಿಷರೊಂದಿಗೆ ಕೈ ಜೋಡಿಸಿದ. ಮೇ 4, 1799 ಬ್ರಿಟಿಷರು ಕೋಟೆಯ ಗೋಡೆಯ ಒಂದು ಭಾಗವನ್ನು ಒಡೆದಿದ್ದರು. ಅದೇ ಜಾಗದಲ್ಲಿ ಭದ್ರತೆ ಕಾಯ್ತಿದ್ದ ಮೈಸೂರು ಸೈನಿಕರನ್ನು ಮೀರ್ ಸಾದಿಕ್ ಕರಾರುವಕ್ಕಾಗಿ ಮಧ್ಯಾಹ್ನ 1 ಗಂಟೆಯ ಸುಮಾರಿಗೆ ವೇತನ ವಿತರಣೆಯ ನೆಪವೊಡ್ಡಿ ಹಿಂದಕ್ಕೆ ಕರೆಸಿಕೊಂಡ. ಜಾಗ ಖಾಲಿಯಾಗ್ತಿದ್ದಂತೆ ಕೇವಲ 16 ನಿಮಿಷಗಳಲ್ಲಿ ಬ್ರಿಟಿಷ್ ಸೈನಿಕರು ಕಾವೇರಿ ನದಿ ದಾಟಿ ಕೋಟೆಯೊಳಗೆ ನುಗ್ಗಿದರು. ಮೀರ್ ಸಾದಿಕ್ ಟಿಪ್ಪು ಸುಲ್ತಾನರ ನಿಷ್ಠಾವಂತ ಅಧಿಕಾರಿ ಘಾಜಿ ಖಾನ್ರನ್ನು ಕೊಂದ ಮತ್ತು ಟಿಪ್ಪು ಸುಲ್ತಾನರು ತಪ್ಪಿಸಿಕೊಳ್ಳದಂತೆ ಕೋಟೆಯ ಬಾಗಿಲುಗಳಿಗೆ ಬೀಗ ಹಾಕಿದ. ದ್ರೋಹದ ಅರಿವಾದ ಮೈಸೂರು ಸೈನಿಕರು ಬ್ರಿಟಿಷರನ್ನು ಸ್ವಾಗತಿಸಲು ಹೋಗುತ್ತಿದ್ದ ಮೀರ್ ಸಾದಿಕ್ನನ್ನು ಅಲ್ಲಿಯೇ ಕತ್ತರಿಸಿ ಹಾಕಿದರು. ಆತನ ಶವವನ್ನು ಸಾರ್ವಜನಿಕರು 15 ದಿನಗಳ ಕಾಲ ವಿರೂಪಗೊಳಿಸಿದರು. ಇಂದಿಗೂ ಆತನ ಸಮಾಧಿಯ ಮೇಲೆ ಪ್ರವಾಸಿಗರು ಉಗುಳುವ, ಚಪ್ಪಲಿಯಿಂದ ಹೊಡೆಯುವ ಪದ್ಧತಿ ಇದೆ. ಸ್ನೇಹಿತರೆ, ಈಗ ನಾವು 1799ರ ಮೇ 4ರ ಆ ಅಂತಿಮ ಕ್ಷಣಗಳಿಗೆ ಬರೋಣ. ಕೋಟೆಯೊಳಗೆ ಮಾರಣ ಹೋಮ ನಡೆಯುತ್ತಿತ್ತು. ಟಿಪ್ಪು ಸುಲ್ತಾನರಿಗೆ ತಪ್ಪಿಸಿಕೊಳ್ಳಲು ಅಥವಾ ಶರಣಾಗಲು ಅವಕಾಶವಿತ್ತು. ಆದರೆ ಟಿಪ್ಪು ಸುಲ್ತಾನರ ಅತ್ಯಂತ ನಿಷ್ಠಾವಂತ ಸೇವಕ ರಾಜಾ ಖಾನ್, ನೀವು ಯಾರು ಎಂಬುದನ್ನು ಬ್ರಿಟಿಷರಿಗೆ ತಿಳಿಸಿ ಶರಣಾಗಿ ನಿಮ್ಮ ಪ್ರಾಣ ಉಳಿಯುತ್ತೆ ಅಂತ ಬೇಡಿಕೊಂಡ. ಆದರೆ ಸ್ವಾಭಿಮಾನಿ ಟಿಪ್ಪು ಸುಲ್ತಾನ್ ಅದನ್ನು ಒಪ್ಪಲಿಲ್ಲ. ಅವರ ಪ್ರಸಿದ್ಧ ಡೈಲಾಗ್ ಇತಿಹಾಸದಲ್ಲಿ ಅಜರಾಮರ. ಕುರಿಯಂತೆ 200 ವರ್ಷ ಬದುಕುವುದಕ್ಕಿಂತ 1 ದಿನ ಹುಲಿಯಂತೆ ಬದುಕುವುದು ಮೇಲು. ಬೆಟರ್ ಟು ಲಿವ್ ಇನ್ ಡೇ ಆಸ್ ಎ ಟೈಗರ್ ದೆನ್ 200 years ಆಸ್ ಎ ಶೀಪ್. ಟಿಪ್ಪು ಸುಲ್ತಾನ್ ವಾಟರ್ ಗೇಟ್ ಬಳಿ ಬ್ರಿಟಿಷರ ವಿರುದ್ಧ ರೊಚ್ಚಿಗೆದ್ದು ಹೋರಾಡುತ್ತಿದ್ದರು. ಗುಂಡೇಟು ತಗುಲಿ ಟಿಪ್ಪು ಸುಲ್ತಾನರು ಕುಸಿದು ಬಿದ್ದರು.
ಅದೇ ಸಮಯದಲ್ಲಿ ಬ್ರಿಟಿಷ್ ಗ್ರೆನೇಡಿಯರ್ ಸೈನಿಕನೊಬ್ಬ ಬಂದು ಕೆಳಗೆ ಬಿದ್ದಿದ್ದ ಟಿಪ್ಪು ಸುಲ್ತಾನ್ರನ್ನು ಸಾಮಾನ್ಯ ಸೈನಿಕರೆಂದು ಭಾವಿಸಿ ಅವರ ಸೊಂಟದಲ್ಲಿದ್ದ ಬೆಲೆ ಬಾಳುವ ರತ್ನ ಖಚಿತ ಕತ್ತಿಯ ಪಟ್ಟಿಯನ್ನು, ಸೋರ್ಡ್ ಬೆಲ್ಟನ್ನು ಕದೀಲಿಕ್ಕೆ ಮುಂದಾದ. ಪ್ರಾಣ ಹೋಗುವ ಸ್ಥಿತಿಯಲ್ಲಿದ್ದರೂ ರೊಚ್ಚಿಗೆದ್ದ ಹುಲಿಯಂತೆ ಟಿಪ್ಪು ಸುಲ್ತಾನ್ ತನ್ನ ಸಂಪೂರ್ಣ ಶಕ್ತಿ ಒಗ್ಗೂಡಿಸಿ ತನ್ನ ಕತ್ತಿಯಿಂದ ಆ ಸೈನಿಕನ ಮೇಲೆರಗಿ ಆತನನ್ನು ಕತ್ತರಿಸಿ ಹಾಕಿದರು. ಮರುಕ್ಷಣವೇ ಮತ್ತೊಬ್ಬ ಬ್ರಿಟಿಷ್ ಸೈನಿಕ ಹಾರಿಸಿದ ಗುಂಡು ಟಿಪ್ಪು ಸುಲ್ತಾನ್ರ ತಲೆಗೆ ನೇರವಾಗಿ ಹೋಗಿತ್ತು. ಟಿಪ್ಪು ಸುಲ್ತಾನ್ ತನ್ನ ಹೆಸರಿಗೆ ತಕ್ಕಂತೆ ಯುದ್ಧ ಭೂಮಿಯಲ್ಲಿ ಹುಲಿಯಂತೆಯೇ ವೀರ ಮರಣವನ್ನಪ್ಪಿದರು. ಅದು ಟಿಪ್ಪು ಸುಲ್ತಾನ್ರ ಕಡೆಯ ಘರ್ಜನೆ ಅಂತ ಅಂದ್ಕೊಂಡ್ರೆ ಅದು ನಿಜಕ್ಕೂ ತಪ್ಪು. ಯಾಕಂತ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಟಿಪ್ಪು ಸುಲ್ತಾನ್ ಅನ್ನೋದು ಇತಿಹಾಸದ ಅತ್ಯಂತ ಸಂಕೀರ್ಣ ವ್ಯಕ್ತಿತ್ವ. ಟಿಪ್ಪು ಸುಲ್ತಾನ್ರನ್ನು ಕಪ್ಪು ಬಿಳುಪು ಅನ್ನೋ 2 ಬಣ್ಣಗಳಲ್ಲಿ ಅಳೆಯಲು ಸಾಧ್ಯವೇ ಇಲ್ಲ. ಮಲಬಾರ್, ಕೊಡಗು ಮತ್ತು ಮಂಗಳೂರಿನಲ್ಲಿ ಟಿಪ್ಪು ಸುಲ್ತಾನ್ ನಡೆಸಿದ ದಬ್ಬಾಳಿಕೆ, ಮತಾಂತರಗಳನ್ನು ಮಾಡಿದ, ಇಂದಿನ ಭಾಷೆಯಲ್ಲಿ ಯುದ್ಧ ಅಪರಾಧಗಳನ್ನು ಮಾಡಿಬಿಟ್ಟ ಅಂತ ಇಂದಿನವರು ಡಿಸೈನ್ ಕಥೆಗಳನ್ನು ಹೊಡಿತಾರೆ. ಆದರೆ ಇದೇ ವೇಳೆ ಟಿಪ್ಪು ಸುಲ್ತಾನ್ ಮಾಡಿದ ಅಸಲಿ ಕೆಲಸಗಳನ್ನು ಮುಚ್ಚಿಡ್ತಾರೆ. ಟಿಪ್ಪು ಸುಲ್ತಾನ್ ಶೃಂಗೇರಿ ಮಠಕ್ಕೆ ಆರ್ಥಿಕ ನೆರವು ನೀಡಿದರು ಮತ್ತು ಅವರ ಕಾಲದಲ್ಲಿ ಹಿಂದೂಗಳೇ ಪ್ರಮುಖ ಹುದ್ದೆಗಳಲ್ಲಿದ್ದರು. ಬ್ರಿಟಿಷರನ್ನು ಅಪಾಯಕಾರಿ ಹೊರಗಿನವರು ಅಂತ ಭಾರತದಲ್ಲಿ ಮೊದಲು ಗುರುತಿಸಿದ ಆರಂಭಿಕ ರಾಷ್ಟ್ರೀಯವಾದಿ ಪ್ರೋಟೋ ನ್ಯಾಷನಲಿಸ್ಟ್ ಅಂದರೆ ಟಿಪ್ಪು ಸುಲ್ತಾನ್. ಅಂದರೆ ಟಿಪ್ಪು ಸುಲ್ತಾನ್ ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ವೀರ ಎನ್ನಬೇಕು. ಅದಕ್ಕೆ ನಾನು ಹೇಳಿದ್ದು ಟಿಪ್ಪು ಮತಾಂಧರ ಕೋಮುವಾದಿಗಳ ಎದೆಯಲ್ಲಿ ಇನ್ನೂ ಘರ್ಜಿಸುತ್ತಲೇ ಇದ್ದಾರೆ ಅಂತ. ಸ್ನೇಹಿತರೆ, ಟಿಪ್ಪು ಸುಲ್ತಾನ್ ಕಥೆಯಿಂದ ನಾವುಗಳು ಕಲಿಯಬೇಕಾದ ಅತಿ ದೊಡ್ಡ ಪಾಠವೆಂದರೆ ತಂತ್ರಜ್ಞಾನವನ್ನು ಅಪ್ಪಿಕೊಳ್ಳುವ ಟಿಪ್ಪು ಸುಲ್ತಾನ್ರ ಬೌದ್ಧಿಕ ದೂರದೃಷ್ಟಿ, ಸ್ವದೇಶಿ ಆರ್ಥಿಕತೆಯನ್ನು ಕಟ್ಟುವ ಛಲ ಮತ್ತು ಮೀರ್ ಸಾದಿಕ್ನಂಥವರ ನಂಬಿಕೆ ದ್ರೋಹದಿಂದ ಇಡೀ ದೇಶವೇ ಹೇಗೆ ಗುಲಾಮಗಿರಿಗೆ ತಳ್ಳಲ್ಪಡುತ್ತದೆ ಅನ್ನೋ ಕಟು ಸತ್ಯ. ಆ ಸೊತೆಬಿಸ್ನ 6,24,00,000 ಮೌಲ್ಯದ ವರ್ಣಚಿತ್ರ ಕೇವಲ ಬಣ್ಣಗಳ ಸಮ್ಮಿಲನವಲ್ಲ ಸ್ನೇಹಿತರೆ. ಅದು ನಮ್ಮ ನೆಲದ ವೀರನೊಬ್ಬ ವಿಶ್ವದ ಅತಿ ದೊಡ್ಡ ಸಾಮ್ರಾಜ್ಯಶಾಹಿಯ ಕಣ್ಣಲ್ಲಿ ಕಣ್ಣಿಟ್ಟು ರಣರಂಗದಲ್ಲಿ ಅವರನ್ನು ಧೂಳೀಪಟ ಮಾಡಿದ ಅಪ್ರತಿಮ ಸ್ವಾಭಿಮಾನದ ಜ್ವಲಂತ ಸಾಕ್ಷಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ಇತಿಹಾಸದ ಇಂತಹ ರೋಚಕ ಘಟನೆಗಳು ಮುಚ್ಚಿ ಹೋಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ಮ ಮೇಲಿದೆ. ನೋಡ್ತಾ ಇರಿ ಫಸ್ಟ್ ಕನ್ನಡ. ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಹಿಂದ್, ಜೈ ಟಿಪ್ಪು ಸುಲ್ತಾನ್.